ಖಾಸಗಿ ಕಾರ್ಖಾನೆಯಲ್ಲಿ ಬೆಂಕಿ ಹೊತ್ತಿ ಉರಿದಿದೆ. ಅಗ್ನಿಯ ಉಗ್ರಾವತಾರಕ್ಕೆ ಇಡೀ ಗೋದಾಮು ಸುಟ್ಟು ಭಸ್ಮ ಆಗಿದೆ. ದಾಬಾಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರುವ ಅಗ್ನಿ ಅವಘಡ ಇದು. ಈ ಪರಿಸರ ಎಂಬ ಹೆಸರಿನ ಗೋದಾಮಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ವಿದ್ಯುತ್ ಶಾಕ್ನಿಂದ ಬೆಂಕಿ ಹೊತ್ತಿಕೊಂಡಿರುವಂತಹ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. 4 ಅಗ್ನಿಶಾಮಕ ತಂಡದಿಂದ ಬೆಂಕಿಯನ್ನ ನಂದಿಸಿದ್ದಾರೆ. ಬೆಂಕಿ ನಂದಿಸುವ ಸಂದರ್ಭದಲ್ಲಿ ಹರಸಾಹಸವನ್ನೇ ಪಡಬೇಕಾಯಿತು. ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ವೇಸ್ಟ್ ಫೈಬರ್ ಹಾಗೂ ಪ್ಲಾಸ್ಟಿಕ್ ರೀಸೈಕಲ್ ಮಾಡುವಂತಹ ಕಂಪನಿ ಇದು. ಬೆಂಕಿಯ ತೀವ್ರತೆಯನ್ನ ನೋಡ್ತಾ ಇದ್ದೀರಾ. ಸುಮಾರು 4 ಅಗ್ನಿಶಾಮಕ ತಂಡ ಬಂದು ಬೆಂಕಿಯನ್ನ ನಂದಿಸುವುದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ದಾಬಾಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರುವಂತಹ ಅಗ್ನಿ ಅವಘಡ ಇದು. ಈ ಪರಿಸರ ಎಂಬ ಹೆಸರಿನ ಗೋದಾಮಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಈ ಅಗ್ನಿ ಅವಘಡಕ್ಕೆ ಕಾರ್ಖಾನೆಯಲ್ಲಿ ಈ ರೀತಿ ಬೆಂಕಿ ಹೊತ್ತಿ ಉರಿಯೋದಕ್ಕೆ ಕಾರಣ ಏನು? ಎಷ್ಟೊತ್ತಿಗಾಗಿರುವಂತಹ ಘಟನೆ ಮಂಜು? ಪ್ರಗತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಾಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂತಹ ಈ ಪರಿಸರ ಎನ್ನುವಂತಹ ಕಂಪನಿ ಇಲ್ಲಿ ಪ್ಲಾಸ್ಟಿಕ್ ಮತ್ತು ಫೈಬರ್ ರೀಸೈಕಲಿಂಗ್ ಯೂನಿಟ್ ಆಗಿದೆ. ಈ ಯೂನಿಟ್ ನಲ್ಲಿ ಏನು ನಿನ್ನೆ ಸುಮಾರು ರಾತ್ರಿ 10:30-11 ಗಂಟೆಯ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಈ ಬೆಂಕಿಯ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ನಿಖರವಾದಂತಹ ಕಾರಣ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಆದ್ರೆ ಸಣ್ಣ ಕಿಡಿ ಹತ್ಕೊಂಡಂತ ಈ ಏನು ಸಂದರ್ಭದಲ್ಲಿ ಇದು ಇದ್ದಕ್ಕಿದ್ದಂತೆ ಕೆಲವೇ ಕ್ಷಣಗಳಲ್ಲಿ ಇಡೀ ಗೋದಾಮನ್ನ ಆವರಿಸಿಕೊಳ್ಳುತ್ತೆ. ಏನಂದ್ರೆ ಪ್ಲಾಸ್ಟಿಕ್ ಮತ್ತು ಫೈಬರ್ ಎರಡೂ ಅಷ್ಟೇ ಅತಿ ವೇಗವಾಗಿ ಬೆಂಕಿ ಹರಡಿಕೊಳ್ಳುತ್ತೆ ಮತ್ತು ಅತಿ ವೇಗವಾಗಿ ಇಡೀ ಗೋದಾಮು ಸುಟ್ಟು ಕರಕಲಾಗುತ್ತೆ. ಲಕ್ಷಾಂತರ ರುಗಳ ಏನು ಈ ಕಚ್ಚಾ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಈ ಪರಿಸರ ಎನ್ನುವಂತ ಕಾರ್ಖಾನೆ ಇದು ರೀಸೈಕಲಿಂಗ್ ಯೂನಿಟ್ ಆಗಿದೆ. ಇದಕ್ಕೆ ಏನು ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರ್ಬಹುದು ಅಂತ ಹೇಳಲಾಗ್ತಾ ಇದೆ. ಇದ್ದಕ್ಕಿದ್ದಂತೆ ಕ್ಷಣಗಳಲ್ಲಿಯೇ ಇಡೀ ಕಾರ್ಖಾನೆ ಬೆಂಕಿಗೆ ಆಹುತಿ ಆಗತ್ತೆ. ತಕ್ಷಣವೇ ಅಗ್ನಿಶಾಮಕ ದಳದವರು ಬರ್ತಾರೆ. ದಾಬಾಸ್ಪೇಟೆ ಮತ್ತು ತುಮಕೂರಿನಿಂದ ಬಂದಂತ ಅಗ್ನಿಶಾಮಕ ದಳದ ವಾಹನಗಳು ಈ ಬೆಂಕಿಯನ್ನ ನಂದಿಸೋದಕ್ಕೆ ಹರಸಾಹಸವನ್ನ ಪಡ್ತಾರೆ ಮತ್ತು ಆ ಬೆಂಕಿಯನ್ನ 4 ಗಂಟೆಗಳ ಕಾಲ ಹರಸಾಹಸದಿಂದ ನಿಯಂತ್ರಣಕ್ಕೆ ತರ್ತಾರೆ. ಅಷ್ಟರಲ್ಲಿ ಏನು ಆಗಾಗಲೇ ಇದ್ದಂತ ವಸ್ತುಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಈ ಏನು ಬೆಂಕಿ ಅವಘಡಕ್ಕೆ ಕಂಪನಿಯ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ಕಾರಣ. ಇದಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡಿರ್ಲಿಲ್ಲ. ಬೆಂಕಿಯನ್ನ ನಂದಿಸುವಂತಹ ಒಂದಷ್ಟು ಯೂನಿಟ್ ಗಳನ್ನ ಕಾರ್ಖಾನೆಯಲ್ಲಿ ಇರಿಸ್ಕೊಂಡಿರ್ಲಿಲ್ಲ ಎನ್ನುವಂತ ಪ್ರಾಥಮಿಕವಾದಂತಹ ಮಾಹಿತಿ ಬಂದಿದೆ. ಈಗ ಈ ಏನು ಅವಘಡಕ್ಕೆ ಕಾರಣವನ್ನ ಹುಡುಕ್ಬೇಕಾಗಿದೆ. ಈ ಪ್ರಕರಣ ಇದೀಗ ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.